ಪರಿಶುದ್ಧದ ನಾಮದಲ್ಲಿ ಮೇಲರೂ ಹೃದಯ ಸಲ್ಲಿಸ್ತೀನಿ. ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಕರ್ತನ ನಾಮದಲ್ಲಿ ಭಾವಿಸ್ತೀನಿ. ನೀವೆಲ್ಲೇ ಇದ್ರು, ಇರುವಂಥ ಸ್ಥಳ, ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದಲ್ಲಿ ದೇವರು ಸದಾ ಕಾಲ ಕಾಪಾಡಿ ಕಾದು ನಡೆಸಲಿ, ಒಳ್ಳೆ ಆರೋಗ್ಯ ಕೊಡಲಿ, ನಿಮ್ಮ ಸಂಗಡ ಇದ್ದು ದೇವರು ನಡೆಸಲಿ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ದಾಹದಿಂದ ದೇವರ ಸನ್ನಿಧಿ ಬಂದಿರುವಾಗ ದೇವರು ನಿಮ್ಮೊಬ್ಬೊಬ್ಬರ ಸಂಗಡ ಇದ್ದು ಈ ಮುಂಜಾನೆ ವೇಳೆ ಜೀವಳ ವಾಕ್ಯ ನಿಮ್ಮೊಬ್ಬೊಬ್ಬ ಹೃದಯದಲ್ಲಿ ದೇವರ ವಾಕ್ಯ ಕಾರ್ಯ ನಡೆಸಲಿ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಕೊಟ್ಟಂಥ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಪ್ರಸಂಗಿ ಬರೆದ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯ ತೆಗೆದಿರೋರು ಓದಿ. ಆದಿಗಿಂತ ಅಂತ್ಯವೂ ಲೇಸು, ಹಮ್ಮುಗಾರಗಿಂತ ತಾಳ್ಮೆಯುಳ್ಳವನು ಉತ್ತಮ. ಪ್ರಿಯ ದೇವರ ಮಗುವೆ, ಇಲ್ಲಿ 2 ವಿಷಯ ಬರೆಯಲ್ಪಟ್ಟಿದೆ. ಆದಿಗಿಂತ ಅಂತ್ಯವೂ ಲೇಸು. ಪ್ರಿಯ ದೇವರ ಮಗುವೆ, ನಾವು ದೇವರ ಸನ್ನಿಧಿಯಲ್ಲಿ ಬಂದುವಾಗ ನಮಗೆ ಇದ್ದಂಥ ಒಂದು ದಾಹ ಈ ದಿನ ಏನಾಗಿದೆ? ಅನೇಕರಿಗೆ ಕೆಲಸ ಆಯಿತು, ಮನೆ ಆಯಿತು, ಕುಟುಂಬ ಆಯಿತು, ಮಕ್ಕಳಾಯಿತು, ಆದರೆ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ನಾವು ದೇವ್ರ ಸನ್ನಿಧಿ ಬಂದ ಹೆಂಗಿದ್ದು, ಆದಿಯ ಸಮಯದಲ್ಲಿ ಕೆಲಸ ಮುಗಿಸಿ ಮನೆಗೆ ಬರ್ತದಂಗೆ ಪ್ರಾರ್ಥನೆ, ಏನೇ ವಿಷಯ ಆದರೂ ದೇವ್ರದ್ದು ತುಂಬ ಸಮಯ ಕೊಡ್ತಿದ್ದೋ. ಈ ದಿನದಲ್ಲಿ ನಮ್ಮ ಪ್ರಾರ್ಥನೆ ಜೀವಿತ ಎಲ್ಲೋಗಿದೆ? ಇದು ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ ಕೇಳಲು ನನ್ನ ದೇವರು ಇಷ್ಟಪಡ್ತಾ ಇದ್ದಾರೆ. ಅದರಿಂದ ನಾವು ಆದಿಯಲ್ಲಿದ್ದಂಥ ಒಂದು ಪ್ರಾರ್ಥನೆ ದಾಹ, ಆದಿಯಲ್ಲಿದ್ದಂಥ ದೇವರ ಭಯ, ಆದಿಯಲ್ಲಿದ್ದಂಥ ನಿನ್ನಲ್ಲಿರುವಂಥ ಒಂದು ದೇವರ ದಾಹ ನೀನು ಆರಾಧಿಸುವಾಗ ದೇವರ ಪ್ರಸ್ತುತದಲ್ಲಿ ಇಳಿದು ಬರ್ತದೆ. ಆದರೆ ಈ ದಿನ ಏನಾಗಿದೆ? ಪ್ರಿಯ ದೇವರ ಮಗುವೆ, ನಿನ್ನನ್ನು ಸಾಧಾರಣವಾಗಿ ದೇವರು ಕರೆದಿಲ್ಲ. ಈ ಲೋಕದಲ್ಲಿ ನಶಿಸಿ ಹೋಗುವ ಸಂದರ್ಭದಲ್ಲಿ, ಈ ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟಂಥ ಸಂದರ್ಭದಲ್ಲಿ, ಈ ಲೋಕದಲ್ಲಿ ನಿನ್ನ ಮರ್ತೋಗಿ ಎಲ್ಲ ಇವ್ರು ಇಷ್ಟೇ, ಈ ಜನಗಳು ಇಷ್ಟೇ, ಇವ್ರು ಹಿಂಗೆ ಅನ್ನೋ ಸಂದರ್ಭದಲ್ಲಿ ನಿನ್ನ ದೇವರು ಕಾಪಾಡಿ ಕಾದು ನಡೆಸಿದಾರಲ್ವ. ಆದರೆ ಈ ದಿನ ದೇವರಿಗೆ ಸಮಯ ಕೊಡೋದೆ ನೀನು ಏನು ಮಾಡ್ತಿದ್ದೆ? ಪ್ರಿಯ ದೇವರ ಮಗುವೇ, ಇರುವಂಥ ಸ್ಥಳದಲ್ಲಿ ನೀನು ದೇವರಿಗೆ ಪ್ರಯೋಜನ ಆಗಬೇಕು ಅಂತ ದೇವರು ನಿನ್ನ ಕರ್ಕೊಂಡೋಗಿದ್ದಾರೆ. ಒಂದು ಊರಿಗೆ, ಒಂದು ಗ್ರಾಮದಲ್ಲಿ, ಒಂದು ಕುಟುಂಬಕ್ಕೆ ನಮ್ಮನ್ನು ದೇವರು ನಡೆಸಿದ್ದಾರೆ ಅಂದರೆ ನಿನ್ನ ಮುಖಾಂತರ ದೇವರ ಉದ್ದೇಶ ಇದೆ. ಅದಕ್ಕಾಗಿ ದೇವರ ವಾಕ್ಯ ಬರಲ್ಪಟ್ಟಿದೆ, ಆದಿಗಿಂತ ನಿನ್ನ ಅಂತ್ಯವೂ ಲೇಸು. ಇದರಿಂದ ನಾವು ಹೆಂಗಿದ್ದು ಏನಾಗಿದೆ? ಸೊಲೊಮೋನನ ದೇವರು ಕರೆದಾಗ ಹೆಂಗೆ ದೇವರು ಅವನಿಗೆ ಬೇಕಾ ಅವನು ದೇವರು ಅವನ ಮುಖಾಂತರ ಮಾತಾಡಿ ಅಲ್ಲಿ ಸ್ತೋತ್ರವನ್ನು ಒಳ್ಳೆ ಜ್ಞಾನವನ್ನು ದೇವರು ಕೊಟ್ಟರು. ದೇವರೇ ಡೈರೆಕ್ಟಾಗಿ ಮಾತಾಡಿ ದೇವರ ಆಲಯವನ್ನು ಅವನ ಕಟ್ಟಿಸ್ತಾ. ಆದರೆ ಆದಿಯಲ್ಲಿ ಇದ್ದಂಥ ದಾಹ ಅವನಿಗೆ ಕಮ್ಮಿ ಆಯಿತು. ದಿನ ಕಳೆದ ಏನಾದ? ದೇವ್ರಿಗೆ ಇಷ್ಟ ಇಲ್ಲದಂಥ ಕಾರ್ಯಗಳಿಗೆ ಅವನು ಕೈ ಹಾಕಿ ದೇವರಿಂದ ಬಿದ್ದೋಗುವಂಥ ಕಾರ್ಯ ಬಂತು. ಪ್ರಿಯ ದೇವರ ಮಗಳೇ, ಈ ಮುಂಜಾನೆ ವೇಳೆಯಲ್ಲಿ ಸೊಲೊಮೋನನ ರೀತಿಯಾಗಿ ನಾವು ಜೀವಿಸಬಾರ್ದು. ಪೌಲನ ನೋಡಿದ್ರ ಅವನು ಫಸ್ಟ್ ಅದಕ್ಕಿಂತ ಮುಂಚೆ ಸೌಲನಾಗಿದ್ದ. ಎಲ್ಲಿ ಪ್ರಾರ್ಥನೆ ಅಂದರೆ, ಎಲ್ಲಿ ದೇವರ ಮಕ್ಕಳಂದರೆ ಹುಡುಕೊಂಡು ಹೊಡಿತಿದ್ದ. ಅಂಥವನ್ನ ಸೌಲನ್ನ ಪೌಲನಾಗಿ ದೇವರು ಮಾರ್ಪಡಿಸಿದ್ರು. ಅವನ ಮೊದಲ ಪರಿಸ್ಥಿತಿ ಹೆಂಗಿದ್ದ? ಕೋಪಿಷ್ಟ, ಯಾರು ನೋಡ್ರೆ ಪಡೆದು ಹಂಗಿದ್ದ. ಆದರೆ ಅವನ ಅಂತ್ಯದ ಸ್ಥಿತಿ ಹೆಂಗಾಯಿತು? ಎಷ್ಟೋ ಪತ್ರಿಕೆಗಳನ್ನ ಬರೆದು ದೇವ್ರಿಗೆ ಇಷ್ಟವಾಗುವಂಥ ಕಾರ್ಯ, ದೇವ್ರ ಮೆಚ್ಚಿಯಾಗುವಂಥ ಕಾರ್ಯ ಮಾಡಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸ್ತಾ. ಅಲ್ಲಿ ಸ್ತೋತ್ರ. ಯೂದನು ದೇವರ ಜೊತೆಲೇ ಇದ್ದ, ಏಸಪ್ಪ ಜೊತೆ ಇದ್ದು ಏಸಪ್ಪ ಜೊತೆ ವಾಕ್ಯವನ್ನು ಕೇಳಿ ದೇವರು ಮಾಡುವಂಥ ಕಾರ್ಯಗಳನ್ನು ಕಣ್ಣಾರೆ ನೋಡಿ. ಆದರೆ ದುಷ್ಟರು ಕೊಟ್ಟಂಥ ಆಲೋಚನೆ ಎಷ್ಟು ಬರೀ 30 ರೂಪಾಯಿ 30 ನಾಣ್ಯಗಳಿಗೋಸ್ಕರ ಯೇಸು ಸ್ವಾಮಿನ ಹಿಡ್ಕೊಟ್ಬಿಟ್ಟ. ಅವನು ಆದಿಯಲ್ಲಿದ್ದ, ಅಂತ್ಯದಲ್ಲಿ ಬಿದ್ದೋದ. ಆದರೆ ನಾವು ಇದರ ಯೂದನ ರೀತಿಯಲ್ಲಿರುವುದಕ್ಕಾಗಿ ದೇವರು ನಿನ್ನ ಕರೆದಿಲ್ಲ. ಹಲ್ಲೆಲೂಯಾ ಸ್ತೋತ್ರ. ಸೊಲೊಮೋನನ ರೀತಿಯಾಗಿರುವುದಕ್ಕಾಗಿ ಕರೆದಿಲ್ಲ. ಪೌಲನ ರೀತಿಯಾಗಿ, ಪೌಲನ್ ಯಾವ ರೀತಿ ದೇವರಿಗೋಸ್ಕರ ಪ್ರಯೋಜನ ಆದ್ನೋ, ಪೌಲನ್ ಯಾವ ರೀತಿ ದೇವರಿಗೋಸ್ಕರ ದೇವರು ಇಷ್ಟಪಡುವಂಥ ಕಾರ್ಯಗಳಾಗಿ ಮಾಡಿದ್ನೋ, ಇದನ್ನು ನಿನ್ನ ಕರೆದ ದೇವರ ಉದ್ದೇಶ ನಿನ್ನ ಮೇಲಿದೆ. ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನ ಉದ್ದೇಶ ದೇವರ ಚಿತ್ತ ನೆರವೇರಿಸುವುದಾಗಿದೆ. ಹಲ್ಲೆಲೂಯಾ ಸ್ತೋತ್ರ. ಅದಕ್ಕಾಗಿ ಇದು ನಮ್ಮ ಜೀವಿತ ಆದಿಗಿಂತ ಅಂತ್ಯವೂ ಲೇಸಾಗಿರಬೇಕು. ಹಲ್ಲೆಲೂಯಾ. ಮುಂದೆ ನೋಡಿದರೆ, ಹಮ್ಮುಗಾರಿಗಿಂತ ತಾಳ್ಮೆ ಉಳ್ಳವನು ಉತ್ತಮ. ಇದರಿಂದ ಈ ಲೋಕದಲ್ಲಿ ನಂದು ಅಹಂ ಅನ್ನೋದು ಏನೂ ಇಲ್ಲ. ಪ್ರಿಯ ದೇವರ ಮಗುವೆ, ನಿನಗೊಂದು ದೇವರು ತಾಳ್ಮೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಹಮ್ಮುಗಾರಗಿಂತ ತಾಳ್ಮೆಯುಳ್ಳವನು ಲೇಸು. ನಿನಗೊಂದು ತಾಳ್ಮೆ ದೇವರು ಕೊಟ್ಟಿದ್ದಾರೆ. ಎಷ್ಟೇ ಕೋಪ ಬರ್ಬೋದು, ಎಷ್ಟೇ ದುಃಖ ಬರ್ಬೋದು, ಶತ್ರುವಾದವು ನಿನಗೆ ಕೋಪ ಬುಸಕತ ಮಾಡ್ಬೋದು, ನಿನ್ನ ಹೃದಯ ನೋವು ಮಾಡ್ಬೋದು, ಆದರೆ ನೀನು ತಾಳ್ಮೆಯಿಂದ ಇರು.
ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ನೀನು ತಾಳ್ಮೆಯಿಂದಿರುವಾಗ ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡುವಂಥದ್ದಾಗಿದ್ದಾರೆ. ಅದಕ್ಕಾಗಿ ನೀನು ಆದಿಯಲ್ಲಿದ್ದಂಥ ಪ್ರೀತಿ ಇದನ್ನು ತಿರುಗಬೇಕು, ಮೊದಲಿದ್ದಂಥ ಪ್ರೀತಿನೇ ತಿರುಗಬೇಕು. ಆ ಪ್ರೀತಿಯಲ್ಲಿರುವಾಗ ದೇವರ ಸಮಾಧಾನ, ಕ್ರಿಸ್ತನಿರಂಥ ಶಾಂತಿ ಸಮಾಧಾನಿಗೆ ನನ್ನ ದೇವರು ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ಜ್ಞಾನವುಳ್ಳವರಾಗಿರಬೇಕು, ತಾಳ್ಮೆ ಉಳ್ಳವರಾಗಿರಬೇಕು. ಹಮ್ಮುಗಾರಗಿಂತ ತಾಳ್ಮೆ ಉಳ್ಳವನು ಲೇಸು. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ನಿನ್ನ ತಾಳ್ಮೆನ ಹಾಳು ಮಾಡೋಕ್ಕೆ ಶತ್ರು ಬರ್ತಾನೆ, ನಿನ್ನ ಸಮಾಧಾನ ಕೆಡಿಸೋಕ್ಕೆ ಶತ್ರು ಬರ್ತಾನೆ. ಯಾವಾಗ ನಿನ್ನ ಜೀವಿತದ ತಾಳ್ಮೆ, ನಿನ್ನ ಜೀವಿತದ ಸಮಾಧಾನ ಬಿದ್ದೋಗುತ್ತೋ, ಪ್ರಾರ್ಥನೆ ಬಿದ್ದೋಗುತ್ತೆ. ಮೊದಲಿದ್ದಂಥ ಒಂದು ರೀತಿ ನಿನಗೆ ಮಾಡಬೇಕು, ಪ್ರಾರ್ಥನೆ ಮಾಡೋಕೆ ದೇವ್ರಿಗೂ ಸಹ ಪ್ರಯೋಜನ ಆಗಬೇಕು ಅಂತ ಮನಸ್ಸು ಅನಿಸುತ್ತೆ. ಶತ್ರು ಬಿಟ್ಕೊಡಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಶತ್ರುನ ಕುತಂತ್ರಕ್ಕೆ ನೀನು ಬಿದ್ದೋಗ್ಬೇಡ. ಈ ಮುಂಜಾನೆ ವೇಳೆ ನೀನು ಎದ್ದೇಳಬೇಕು. ನಾನು ಸಾಧಾರಣ ವ್ಯಕ್ತಿಯಲ್ಲ. ನಿನ್ನ ಪ್ರಾರ್ಥನೆಯಿಂದ ಅನೇಕರಿಗೆ ಬಿಡುಗಡೆ ಉಂಟು. ನಿನ್ನ ಪ್ರಾರ್ಥನೆಯಿಂದ ಶತ್ರು ನಡುಗುವುದುಂಟು. ನಿನ್ನ ಪ್ರಾರ್ಥನೆಯಿಂದ ಸೈತಾನ್ ಎದುರು ಓಡುವುದುಂಟು. ನಿನ್ನ ಪ್ರಾರ್ಥನೆಯಿಂದ ಅನೇಕರ ಅನಾರೋಗ್ಯ ಸೌಖ್ಯವಾಗುವುದುಂಟು. ನಿನ್ನ ಪ್ರಾರ್ಥನೆಯಿಂದ ಕುಟುಂಬಗಳು ಮಾನಸಾಂತರವಾಗುವುದುಂಟು. ಅದಕ್ಕಾಗಿ ನಾನು ಸಾಧಾರಣವಾದ ವ್ಯಕ್ತಿಯಲ್ಲ. ಅದಕ್ಕಾಗಿ ದೇವರು ವಾಕ್ಯ ಇದೆ, ಹಲ್ಲೆಲೂಯಾ, ಸ್ತೋತ್ರ, ನೀನು ಆದಿಗಿಂತ ನಿನ್ನ ಅಂತ್ಯವು ಲೇಸಾಗಿರಬೇಕು. ಹಲ್ಲೆಲೂಯಾ. ನೋಡಿದ್ರಲ್ಲ, ಪೌಲನು ದೇವರ ಮಕ್ಕಳನ್ನು ಎಷ್ಟು ಹಿಂಸೆ ಪಡಿಸ್ತಾ, ಅಂತ್ಯದ ಸ್ಥಿತಿಯಲ್ಲಿ, ಅಂತ್ಯದ ಸಂದರ್ಭದಲ್ಲಿ ದೇವರಿಗೆ ಇಷ್ಟವುಳ್ಳಂಥ ಕಾರ್ಯ ಮಾಡಿ ಪತ್ರಿಕೆಗಳನ್ನ ಬರೆದು ದೇವರವನ ಸಂಗಡ ಇದನ್ನು ನಡೆಸಲು. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವ ಸದಾಕಾಲ ನಿನ್ನ ಸಂಗಡ ಇದ್ದಾರೆ. ನಿನ್ನ ಕಳವಳಗೊಳ್ಳಬೇಡ, ಬೇಜಾರಾಗಬೇಡ, ದುಃಖದಿಂದಿರಬೇಡ. ಎಂಥ ಪರಿಸ್ಥಿತಿಗಳು ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾದರೂ ಜಯವು ಯೆಹೋವನದೇ. ಈ ಲೋಕದಲ್ಲಿರುವಂಥ ನನ್ನಲ್ಲಿರುವ ಸರ್ವಶಕ್ತ ದೇವರು, ಅಂಥ ಧೈರ್ಯ, ಅಂಥ ತೀರ್ಮಾನ ನಿನ್ನಲ್ಲಿರಬೇಕು. ಆಗ ನಿನಗೆ ಮೊದಲಿದ್ದಂಥ ಪ್ರೀತಿ, ಮೊದಲಿದ್ದಂಥ ಆರಾಧನೆ, ಮೊದಲಿದ್ದಂಥ ದೇವರ ಪರಿಸ್ಥಿತಿ ನಿನ್ನಲ್ಲಿ ಬರುತ್ತೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇರುವಂಥ ದೇವರು ನಿಮ್ಮೆಲ್ಲರೂ ಸದಾಕಾಲ ದೇವರು ಕಾಪಾಡಿ ಕಾದು ನಡೆಸಲಿ. ಆಮೇನ್, ಆಮೇನ್, ಆಮೇನ್.